ವೆನಿಜುವೆಲಾ ಅಧ್ಯಕ್ಷರ ಸೆರೆಯ ಬಳಿಕ ಟ್ರಂಪ್ ದುರಹಂಕಾರ ನೆತ್ತಿಗೇರಿದೆ. ಇದೀಗ ದೊಡ್ಡಣ್ಣನ ಕಣ್ಣು ಗ್ರೀನ್ಲ್ಯಾಂಡ್ ಮೇಲೆ ಬಿದ್ದಿದೆ. ಇದನ್ನ ವಶಪಡಿಸಿಕೊಳ್ಳೋದಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಹಾಗಾದ್ರೆ ಈ ಪುಟ್ಟ ಭೂಪ್ರದೇಶ ಟ್ರಂಪ್ ಟಾರ್ಗೆಟ್ ಆಗಿದ್ಯಾಕೆ? ಇದರ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಟ್ರಂಪ್ ಮುಂದಿನ ಟಾರ್ಗೆಟ್ ಗ್ರೀನ್ಲ್ಯಾಂಡ್. ಖನಿಜಗಳ ಸ್ವರ್ಗದ ಮೇಲೆ ದೊಡ್ಡಣ್ಣನ ಕಣ್ಣು. ತೈಲ ಭಂಡಾರ ವೆನಿಜುವೆಲಾ ಬಳಿಕ ಅಮೆರಿಕ ಈಗ ಗ್ರೀನ್ಲ್ಯಾಂಡ್ ಮೇಲೂ ಕೂಡ ಕಣ್ಣು ಹಾಕಿದೆ. ಅತ್ಯಂತ ದೊಡ್ಡ ದ್ವೀಪವಾಗಿರುವಂತಹ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ನ ಸ್ವಾಯತ್ತ ಪ್ರದೇಶವಾಗಿದೆ. ಸುಮಾರು 56,000 ಜನ ಇಲ್ಲಿ ವಾಸವಾಗಿದ್ದಾರೆ. ಇಲ್ಲಿನ 80% ಜಾಗ ಬರೀ ಮಂಜುಗಡ್ಡೆ, ಏನು ಬೆಳೆಯಲ್ಲ. ಮುಖ್ಯ ಕಸಬು ಮೀನುಗಾರಿಕೆ, ಜನವಾಸಕ್ಕೂ ಕೂಡ ಯೋಗ್ಯ ಪ್ರದೇಶವೂ ಅಲ್ಲ. ಹೀಗಿದ್ರೂ ಈ ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಯಾಕೆ ಕಣ್ಣು? ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಯಾಕೆ ಬೇಕು? ಮೊದಲ ಕಾರಣ ಅಮೆರಿಕದ ಭದ್ರತೆಗಾಗಿ. ಭೌಗೋಳಿಕವಾಗಿ ಅಮೆರಿಕ, ಯುರೋಪ್ ಹಾಗೂ ರಷ್ಯಾ ನಡುವಿದೆ. ಈ ಗ್ರೀನ್ಲ್ಯಾಂಡ್ ಅಮೆರಿಕ ಮತ್ತು ರಷ್ಯಾ ಗಡಿಗೆ ನಿಕಟವಾಗಿರುವಂತಹ ಭೂಪ್ರದೇಶ. ರಷ್ಯಾದ ಯಾವುದೇ ಮಿಸೈಲ್ ಅಮೆರಿಕವನ್ನ ಟಾರ್ಗೆಟ್ ಮಾಡಿದ್ರೆ ಇದೇ ಭೂಪ್ರದೇಶ ದಾಟಬೇಕು. ಇಲ್ಲೊಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ರಚಿಸುವ ಉದ್ದೇಶ ಅಮೆರಿಕದ್ದು. ಅಂದ್ರೆ ಅಮೆರಿಕ ಟಾರ್ಗೆಟ್ ಮಾಡುವಂತಹ ರಷ್ಯನ್ ಮಿಸೈಲ್ ಗ್ರೀನ್ಲ್ಯಾಂಡ್ನಲ್ಲಿ ಭಸ್ಮ ಆಗಬೇಕು. ಒಂದು ವೇಳೆ ತಪ್ಪಿದ್ರೂ ಮಿಸೈಲ್ ಮುನ್ನೆಚ್ಚರಿಕೆ ಟ್ರಂಪ್ ಸೇನೆಗೆ ಸಿಗಬೇಕು. ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಯಾಕೆ ಬೇಕು? ಎರಡನೇ ಕಾರಣ, ಗ್ರೀನ್ಲ್ಯಾಂಡ್ ಭೂಗರ್ಭದ ಖನಿಜ ತೈಲ ಭಂಡಾರ. ಗ್ರೀನ್ಲ್ಯಾಂಡ್ ಹಿಮಭೂಮಿ ಆದರೂ ಅದರ ಭೂಗರ್ಭದಲ್ಲಿ ಅಪಾರ ತೈಲ ಮತ್ತು ಗ್ಯಾಸ್ ಇದೆ. ಜೊತೆಗೆ ಗ್ರಾಫೈಟ್, ರೇರ್ ಅರ್ತ್ ಮೆಟೀರಿಯಲ್, ಪ್ಲಾಟಿನಂ, ಟೈಟಾನಿಯಂ, ಯುರೇನಿಯಂ, ಲಿಥಿಯಂ ಇತ್ಯಾದಿ ಅಮೂಲ್ಯ ಖನಿಜಗಳ ಭಂಡಾರವೇ ಅಡಗಿದೆ. ಇದು ಅಮೆರಿಕ ಕೈವಶವಾದರೆ ಟ್ರಂಪ್ ಮೇಲಿರುವಂತಹ $38 ಟ್ರಿಲಿಯನ್ ಸಾಲ ಬೇಗ ತೀರಬಹುದು. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯಲು ಇದು ಎರಡನೇ ಬಲವಾದ ಕಾರಣ. ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಯಾಕೆ ಬೇಕು? ಮೂರನೇ ಕಾರಣ, ಸಮುದ್ರ ಮಾರ್ಗ. ಗ್ರೀನ್ಲ್ಯಾಂಡ್ ಸಮುದ್ರದ ಮೂಲಕ ಯುರೋಪ್ ಅನ್ನ ಬೇಗ ತಲುಪಬಹುದು. ಇದೊಂದು ಸಾಮರಿಕ ಸಮುದ್ರ ಮಾರ್ಗವೂ ಕೂಡ ಹೌದು. ಇಲ್ಲಿ ಈಗ ರಷ್ಯಾ ಮತ್ತು ಚೀನಾ ನೌಕೆಗಳೇ ಹೆಚ್ಚು ಓಡಾಡ್ತಿವೆ. ಈ ಸಮುದ್ರ ಮಾರ್ಗದಲ್ಲಿ ರಷ್ಯಾ ಮತ್ತು ಚೀನಾ ಪಾರಮ್ಯ ತಡೆಯುವುದು ಕೂಡ ಅಮೆರಿಕದ ಪ್ಲಾನ್. ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವುದು ಅಷ್ಟು ಸುಲಭನಾ? ವೆನಿಜುವೆಲಾ ರೀತಿಯಲ್ಲಿ ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ನಿಯಂತ್ರಣದಲ್ಲಿದೆ. ಡೆನ್ಮಾರ್ಕ್ ಅಮೆರಿಕದ ನೇತೃತ್ವದ ನ್ಯಾಟೋ ಒಕ್ಕೂಟದಲ್ಲಿದೆ. ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದೊಂದು 32 ದೇಶಗಳ ಸೇನಾ ಒಕ್ಕೂಟ. ಈ 32 ದೇಶಗಳ ಪೈಕಿ ಯಾವುದೇ ದೇಶದ ಮೇಲೆ ದಾಳಿಯಾದರೂ ನ್ಯಾಟೋ ಸೇನೆ ಮುನ್ನುಗ್ಗಿ ಬರುತ್ತೆ. ಅದರ ನೇತೃತ್ವ ಅಮೆರಿಕದ್ದು. ಹಾಗಾಗಿ ಗ್ರೀನ್ಲ್ಯಾಂಡ್ ಮೇಲಿನ ದಾಳಿ ಅಂದ್ರೆ ನ್ಯಾಟೋದಲ್ಲಿರುವ ಡೆನ್ಮಾರ್ಕ್ ಮೇಲಿನ ದಾಳಿ. ಈ ದಾಳಿ ಆದ್ರೆ ನ್ಯಾಟೋ ಒಕ್ಕೂಟ ಛಿದ್ರವಾದಂತೆ. ಅದಕ್ಕೆ ಅಮೆರಿಕ ಅವಕಾಶ ಕೊಡಲ್ಲ. ಜೊತೆಗೆ ಚೀನಾ, ರಷ್ಯಾ ಕೂಡ ಗ್ರೀನ್ಲ್ಯಾಂಡ್ ಜೊತೆ ನಿಲ್ಲುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ಗ್ರೀನ್ಲ್ಯಾಂಡ್ ಟ್ರಂಪ್ಗೆ ಸುಲಭದ ತುತ್ತಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆನಿಜುವೆಲಾ ಅಧ್ಯಕ್ಷರ ಸೆರೆಯ ಬಳಿಕ ಟ್ರಂಪ್ ದುರಹಂಕಾರ ನೆತ್ತಿಗೇರಿದೆ. ಇದೀಗ ದೊಡ್ಡಣ್ಣನ ಕಣ್ಣು ಗ್ರೀನ್ಲ್ಯಾಂಡ್ ಮೇಲೆ ಬಿದ್ದಿದೆ. ಇದನ್ನ ವಶಪಡಿಸಿಕೊಳ್ಳೋದಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಹಾಗಾದ್ರೆ ಈ ಪುಟ್ಟ ಭೂಪ್ರದೇಶ ಟ್ರಂಪ್ ಟಾರ್ಗೆಟ್ ಆಗಿದ್ಯಾಕೆ? ಇದರ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಟ್ರಂಪ್ ಮುಂದಿನ ಟಾರ್ಗೆಟ್ ಗ್ರೀನ್ಲ್ಯಾಂಡ್. ಖನಿಜಗಳ ಸ್ವರ್ಗದ ಮೇಲೆ ದೊಡ್ಡಣ್ಣನ ಕಣ್ಣು. ತೈಲ ಭಂಡಾರ ವೆನಿಜುವೆಲಾ ಬಳಿಕ ಅಮೆರಿಕ ಈಗ ಗ್ರೀನ್ಲ್ಯಾಂಡ್ ಮೇಲೂ ಕೂಡ ಕಣ್ಣು ಹಾಕಿದೆ. ಅತ್ಯಂತ ದೊಡ್ಡ ದ್ವೀಪವಾಗಿರುವಂತಹ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ನ ಸ್ವಾಯತ್ತ ಪ್ರದೇಶವಾಗಿದೆ. ಸುಮಾರು 56,000 ಜನ ಇಲ್ಲಿ ವಾಸವಾಗಿದ್ದಾರೆ. ಇಲ್ಲಿನ 80% ಜಾಗ ಬರೀ ಮಂಜುಗಡ್ಡೆ, ಏನು ಬೆಳೆಯಲ್ಲ. ಮುಖ್ಯ ಕಸಬು ಮೀನುಗಾರಿಕೆ, ಜನವಾಸಕ್ಕೂ ಕೂಡ ಯೋಗ್ಯ ಪ್ರದೇಶವೂ ಅಲ್ಲ. ಹೀಗಿದ್ರೂ ಈ ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಯಾಕೆ ಕಣ್ಣು? ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಯಾಕೆ ಬೇಕು? ಮೊದಲ ಕಾರಣ ಅಮೆರಿಕದ ಭದ್ರತೆಗಾಗಿ. ಭೌಗೋಳಿಕವಾಗಿ ಅಮೆರಿಕ, ಯುರೋಪ್ ಹಾಗೂ ರಷ್ಯಾ ನಡುವಿದೆ. ಈ ಗ್ರೀನ್ಲ್ಯಾಂಡ್ ಅಮೆರಿಕ ಮತ್ತು ರಷ್ಯಾ ಗಡಿಗೆ ನಿಕಟವಾಗಿರುವಂತಹ ಭೂಪ್ರದೇಶ. ರಷ್ಯಾದ ಯಾವುದೇ ಮಿಸೈಲ್ ಅಮೆರಿಕವನ್ನ ಟಾರ್ಗೆಟ್ ಮಾಡಿದ್ರೆ ಇದೇ ಭೂಪ್ರದೇಶ ದಾಟಬೇಕು. ಇಲ್ಲೊಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ರಚಿಸುವ ಉದ್ದೇಶ ಅಮೆರಿಕದ್ದು. ಅಂದ್ರೆ ಅಮೆರಿಕ ಟಾರ್ಗೆಟ್ ಮಾಡುವಂತಹ ರಷ್ಯನ್ ಮಿಸೈಲ್ ಗ್ರೀನ್ಲ್ಯಾಂಡ್ನಲ್ಲಿ ಭಸ್ಮ ಆಗಬೇಕು. ಒಂದು ವೇಳೆ ತಪ್ಪಿದ್ರೂ ಮಿಸೈಲ್ ಮುನ್ನೆಚ್ಚರಿಕೆ ಟ್ರಂಪ್ ಸೇನೆಗೆ ಸಿಗಬೇಕು.
ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಯಾಕೆ ಬೇಕು? ಎರಡನೇ ಕಾರಣ, ಗ್ರೀನ್ಲ್ಯಾಂಡ್ ಭೂಗರ್ಭದ ಖನಿಜ ತೈಲ ಭಂಡಾರ. ಗ್ರೀನ್ಲ್ಯಾಂಡ್ ಹಿಮಭೂಮಿ, ಆದರೂ ಅದರ ಭೂಗರ್ಭದಲ್ಲಿ ಅಪಾರ ತೈಲ ಮತ್ತು ಗ್ಯಾಸ್ ಇದೆ. ಜೊತೆಗೆ ಗ್ರಾಫೈಟ್, ರೇರ್ ಅರ್ತ್ ಮೆಟೀರಿಯಲ್, ಪ್ಲಾಟಿನಂ, ಟೈಟಾನಿಯಂ, ಯುರೇನಿಯಂ, ಲಿಥಿಯಂ ಇತ್ಯಾದಿ ಅಮೂಲ್ಯ ಖನಿಜಗಳ ಭಂಡಾರವೇ ಅಡಗಿದೆ. ಇದು ಅಮೆರಿಕ ಕೈವಶವಾದರೆ ಟ್ರಂಪ್ ಮೇಲಿರುವಂತಹ $38 ಟ್ರಿಲಿಯನ್ ಸಾಲ ಬೇಗ ತೀರಬಹುದು. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯಲು ಇದು ಎರಡನೇ ಬಲವಾದ ಕಾರಣ. ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಯಾಕೆ ಬೇಕು? ಮೂರನೇ ಕಾರಣ, ಸಮುದ್ರ ಮಾರ್ಗ. ಗ್ರೀನ್ಲ್ಯಾಂಡ್ ಸಮುದ್ರದ ಮೂಲಕ ಯುರೋಪ್ ಅನ್ನ ಬೇಗ ತಲುಪಬಹುದು. ಇದೊಂದು ಸಾಮರಿಕ ಸಮುದ್ರ ಮಾರ್ಗವೂ ಕೂಡ ಹೌದು. ಇಲ್ಲಿ ಈಗ ರಷ್ಯಾ ಮತ್ತು ಚೀನಾ ನೌಕೆಗಳೇ ಹೆಚ್ಚು ಓಡಾಡ್ತಿವೆ. ಈ ಸಮುದ್ರ ಮಾರ್ಗದಲ್ಲಿ ರಷ್ಯಾ ಮತ್ತು ಚೀನಾ ಪಾರಮ್ಯ ತಡೆಯುವುದು ಕೂಡ ಅಮೆರಿಕದ ಪ್ಲಾನ್. ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವುದು ಅಷ್ಟು ಸುಲಭನಾ? ವೆನೆಜುವೆಲಾ ರೀತಿಯಲ್ಲಿ ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ನಿಯಂತ್ರಣದಲ್ಲಿದೆ. ಡೆನ್ಮಾರ್ಕ್ ಅಮೆರಿಕದ ನೇತೃತ್ವದ ನ್ಯಾಟೋ ಒಕ್ಕೂಟದಲ್ಲಿದೆ. ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದೊಂದು 32 ದೇಶಗಳ ಸೇನಾ ಒಕ್ಕೂಟ. ಈ 32 ದೇಶಗಳ ಪೈಕಿ ಯಾವುದೇ ದೇಶದ ಮೇಲೆ ದಾಳಿಯಾದರೂ ನ್ಯಾಟೋ ಸೇನೆ ಮುನ್ನುಗ್ಗಿ ಬರುತ್ತೆ. ಅದರ ನೇತೃತ್ವ ಅಮೆರಿಕದ್ದು. ಹಾಗಾಗಿ ಗ್ರೀನ್ಲ್ಯಾಂಡ್ ಮೇಲಿನ ದಾಳಿ ಅಂದ್ರೆ ನ್ಯಾಟೋದಲ್ಲಿರುವ ಡೆನ್ಮಾರ್ಕ್ ಮೇಲಿನ ದಾಳಿ. ಈ ದಾಳಿ ಆದ್ರೆ ನ್ಯಾಟೋ ಒಕ್ಕೂಟ ಛಿದ್ರವಾದಂತೆ. ಅದಕ್ಕೆ ಅಮೆರಿಕ ಅವಕಾಶ ಕೊಡಲ್ಲ. ಜೊತೆಗೆ ಚೀನಾ, ರಷ್ಯಾ ಕೂಡ ಗ್ರೀನ್ಲ್ಯಾಂಡ್ ಜೊತೆ ನಿಲ್ಲುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ಗ್ರೀನ್ಲ್ಯಾಂಡ್ ಟ್ರಂಪ್ಗೆ ಸುಲಭದ ತುತ್ತಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆನಿಜುವೆಲಾ ಅಧ್ಯಕ್ಷರ ಸೆರೆಯ ಬಳಿಕ ಟ್ರಂಪ್ ದುರಹಂಕಾರ ನೆತ್ತಿಗೇರಿದೆ. ಇದೀಗ ದೊಡ್ಡಣ್ಣನ ಕಣ್ಣು ಗ್ರೀನ್ಲ್ಯಾಂಡ್ ಮೇಲೆ ಬಿದ್ದಿದೆ. ಇದನ್ನ ವಶಪಡಿಸಿಕೊಳ್ಳೋದಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಹಾಗಾದ್ರೆ ಈ ಪುಟ್ಟ ಭೂಪ್ರದೇಶ ಟ್ರಂಪ್ ಟಾರ್ಗೆಟ್ ಆಗಿದ್ಯಾಕೆ? ಇದರ ಡೀಟೇಲ್ಸ್ ಇದೆ, ನೋಡ್ಕೊಂಬನ್ನಿ. ಟ್ರಂಪ್ ಮುಂದಿನ ಟಾರ್ಗೆಟ್ ಗ್ರೀನ್ಲ್ಯಾಂಡ್. ಖನಿಜಗಳ ಸ್ವರ್ಗದ ಮೇಲೆ ದೊಡ್ಡಣ್ಣನ ಕಣ್ಣು. ತೈಲ ಭಂಡಾರ ವೆನೆಜುವೆಲಾ ಬಳಿಕ ಅಮೆರಿಕ ಈಗ ಗ್ರೀನ್ಲ್ಯಾಂಡ್ ಮೇಲೂ ಕೂಡ ಕಣ್ಣು ಹಾಕಿದೆ. ಅತ್ಯಂತ ದೊಡ್ಡ ದ್ವೀಪವಾಗಿರುವಂತಹ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ನ ಸ್ವಾಯತ್ತ ಪ್ರದೇಶವಾಗಿದೆ. ಸುಮಾರು 56,000 ಜನ ಇಲ್ಲಿ ವಾಸವಾಗಿದ್ದಾರೆ. ಇಲ್ಲಿನ 80% ಜಾಗ ಬರೀ ಮಂಜುಗಡ್ಡೆ, ಏನು ಬೆಳೆಯಲ್ಲ. ಮುಖ್ಯ ಕಸಬು ಮೀನುಗಾರಿಕೆ. ಜನವಾಸಕ್ಕೂ ಕೂಡ ಯೋಗ್ಯ ಪ್ರದೇಶವೂ ಅಲ್ಲ. ಹೀಗಿದ್ರೂ ಈ ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಯಾಕೆ ಕಣ್ಣು? ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಯಾಕೆ ಬೇಕು? ಮೊದಲ ಕಾರಣ, ಅಮೆರಿಕದ ಭದ್ರತೆಗಾಗಿ. ಭೌಗೋಳಿಕವಾಗಿ ಅಮೆರಿಕ, ಯುರೋಪ್ ಹಾಗೂ ರಷ್ಯಾ ನಡುವಿದೆ. ಈ ಗ್ರೀನ್ಲ್ಯಾಂಡ್ ಅಮೆರಿಕ ಮತ್ತು ರಷ್ಯಾಗಳಿಗೆ ನಿಕಟವಾಗಿರುವಂತಹ ಭೂಪ್ರದೇಶ. ರಷ್ಯಾದ ಯಾವುದೇ ಮಿಸೈಲ್ ಅಮೆರಿಕವನ್ನ ಟಾರ್ಗೆಟ್ ಮಾಡಿದ್ರೆ ಇದೇ ಭೂಪ್ರದೇಶ ದಾಟಬೇಕು. ಇಲ್ಲೊಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ರಚಿಸುವ ಉದ್ದೇಶ ಅಮೆರಿಕದ್ದು. ಅಂದ್ರೆ ಅಮೆರಿಕ ಟಾರ್ಗೆಟ್ ಮಾಡುವಂತಹ ರಷ್ಯನ್ ಮಿಸೈಲ್ ಗ್ರೀನ್ಲ್ಯಾಂಡ್ನಲ್ಲಿ ಭಸ್ಮ ಆಗಬೇಕು. ಒಂದು ವೇಳೆ ತಪ್ಪಿದ್ರೂ ಮಿಸೈಲ್ ಮುನ್ನೆಚ್ಚರಿಕೆ ಟ್ರಂಪ್ ಸೇನೆಗೆ ಸಿಗಬೇಕು. ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಯಾಕೆ ಬೇಕು? ಎರಡನೇ ಕಾರಣ, ಗ್ರೀನ್ಲ್ಯಾಂಡ್ ಭೂಗರ್ಭದ ಖನಿಜ ತೈಲ ಭಂಡಾರ. ಗ್ರೀನ್ಲ್ಯಾಂಡ್ ಹಿಮಭೂಮಿ, ಆದರೂ ಅದರ ಭೂಗರ್ಭದಲ್ಲಿ ಅಪಾರ ತೈಲ ಮತ್ತು ಗ್ಯಾಸ್ ಇದೆ. ಜೊತೆಗೆ ಗ್ರಾಫೈಟ್, ರೇರ್ ಅರ್ತ್ ಮೆಟೀರಿಯಲ್, ಪ್ಲಾಟಿನಂ, ಟೈಟಾನಿಯಂ, ಯುರೇನಿಯಂ, ಲಿಥಿಯಂ ಇತ್ಯಾದಿ ಅಮೂಲ್ಯ ಖನಿಜಗಳ ಭಂಡಾರವೇ ಅಡಗಿದೆ. ಇದು ಅಮೆರಿಕ ಕೈವಶವಾದರೆ ಟ್ರಂಪ್ ಮೇಲಿರುವಂತಹ $38 ಟ್ರಿಲಿಯನ್ ಸಾಲ ಬೇಗ ತೀರಬಹುದು. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯಲು ಇದು ಎರಡನೇ ಬಲವಾದ ಕಾರಣ. ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಯಾಕೆ ಬೇಕು? ಮೂರನೇ ಕಾರಣ, ಸಮುದ್ರ ಮಾರ್ಗ. ಗ್ರೀನ್ಲ್ಯಾಂಡ್ ಸಮುದ್ರದ ಮೂಲಕ ಯುರೋಪ್ ಅನ್ನ ಬೇಗ ತಲುಪಬಹುದು. ಇದೊಂದು ಸಾಮರಿಕ ಸಮುದ್ರ ಮಾರ್ಗವೂ ಕೂಡ ಹೌದು. ಇಲ್ಲಿ ಈಗ ರಷ್ಯಾ ಮತ್ತು ಚೀನಾ ನೌಕೆಗಳೇ ಹೆಚ್ಚು ಓಡಾಡ್ತಿವೆ. ಈ ಸಮುದ್ರ ಮಾರ್ಗದಲ್ಲಿ ರಷ್ಯಾ ಮತ್ತು ಚೀನಾ ಪಾರಮ್ಯ ತಡೆಯುವುದು ಕೂಡ ಅಮೆರಿಕದ ಪ್ಲಾನ್. ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವುದು ಅಷ್ಟು ಸುಲಭನಾ? ವೆನೆಜುವೆಲಾ ರೀತಿಯಲ್ಲಿ ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ನಿಯಂತ್ರಣದಲ್ಲಿದೆ. ಡೆನ್ಮಾರ್ಕ್ ಅಮೆರಿಕದ ನೇತೃತ್ವದ ನ್ಯಾಟೋ ಒಕ್ಕೂಟದಲ್ಲಿದೆ. ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದೊಂದು 32 ದೇಶಗಳ ಸೇನಾ ಒಕ್ಕೂಟ. ಈ 32 ದೇಶಗಳ ಪೈಕಿ ಯಾವುದೇ ದೇಶದ ಮೇಲೆ ದಾಳಿಯಾದರೂ ನ್ಯಾಟೋ ಸೇನೆ ಮುನ್ನುಗ್ಗಿ ಬರುತ್ತೆ. ಅದರ ನೇತೃತ್ವ ಅಮೆರಿಕದ್ದು. ಹಾಗಾಗಿ ಗ್ರೀನ್ಲ್ಯಾಂಡ್ ಮೇಲಿನ ದಾಳಿ ಅಂದ್ರೆ ನ್ಯಾಟೋದಲ್ಲಿರುವ ಡೆನ್ಮಾರ್ಕ್ ಮೇಲಿನ ದಾಳಿ. ಈ ದಾಳಿ ಆದ್ರೆ ನ್ಯಾಟೋ ಒಕ್ಕೂಟ ಛಿದ್ರವಾದಂತೆ. ಅದಕ್ಕೆ ಅಮೆರಿಕ ಅವಕಾಶ ಕೊಡಲ್ಲ. ಜೊತೆಗೆ ಚೀನಾ, ರಷ್ಯಾ ಕೂಡ ಗ್ರೀನ್ಲ್ಯಾಂಡ್ ಜೊತೆ ನಿಲ್ಲುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ಗ್ರೀನ್ಲ್ಯಾಂಡ್ ಟ್ರಂಪ್ಗೆ ಸುಲಭದ ತುತ್ತಲ್ಲ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.